ರಾಷ್ಟ್ರ ರಾಜಕಾರಣದಿದು. ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್ನಲ್ಲಿ ಭಾರೀ ಮಟ್ಟದ ಬದಲಾವಣೆಯ ಚರ್ಚೆಗಳಿದ್ದಾವೆ. ಕೇಂದ್ರ ಸರ್ಕಾರಕ್ಕೆ ಬಿಜೆಪಿ ಪಾಲಿಟಿಕ್ಸ್ಗೆ ಸಂಬಂಧಿಸಿದಂತೆ ಚರ್ಚೆಗಳಲ್ಲಿರುವುದು ನಿಜ ಆಗಬೇಕು ಅಂತೇನಿಲ್ಲ, ಬಟ್ ಚರ್ಚೆ ಇದ್ದದ್ದನ್ನು ಹೇಳ್ತಾ ಇದ್ದೀವಿ. ಬಿಜೆಪಿಯಲ್ಲಿ ಸಂಘಟನಾತ್ಮಕ ಬದಲಾವಣೆಗಳ ನಂತರ ಈಗ ಸರ್ಕಾರದಲ್ಲಿ ಆಡಳಿತಾತ್ಮಕ ಬದಲಾವಣೆಗಳ ಚರ್ಚೆ. ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಸಂಪುಟ ಪುನರ್ರಚನೆಯಾಗಬಹುದಂತೆ. ಲೋಕಸಭೆ ಅಧಿವೇಶನಕ್ಕಿಂತ ಮೊದಲೇ ಆಗುತ್ತೆ ಅಂತ ಚರ್ಚೆ ಇತ್ತು. ಸಿಜೆಪಿ ಪ್ರೊಟೆಸ್ಟ್ ಪೀಕ್ಗೆ ಹೋದ ಕಾರಣದಿಂದ ಅದಾಗಲಿಲ್ಲ. ಆಗಸ್ಟ್ 29ರಿಂದ ಪ್ರಧಾನಿ ನರೇಂದ್ರ ಮೋದಿ ಉಜ್ಬೇಕಿಸ್ತಾನ್, ಕಿರ್ಗಿಸ್ತಾನ್ ಪ್ರವಾಸಕ್ಕೆ ಹೋಗ್ತಾರೆ. ಸೆಪ್ಟೆಂಬರ್ 1ಕ್ಕೆ ವಾಪಸ್ ಬರ್ತಾರೆ. ಅದಾದ ನಂತರ ಸಚಿವ ಸಂಪುಟ ಪುನರ್ರಚನೆ ಅನ್ನುವ ಚರ್ಚೆಗಳಿದ್ದಾವೆ. ತುಂಬಾ ದೊಡ್ಡ ಮಟ್ಟದ ಬದಲಾವಣೆ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ವರ್ಷ ಬರಲಿರುವ ವಿಧಾನಸಭಾ ಚುನಾವಣೆಗಳು ಮತ್ತು 2029ರ ಲೋಕಸಭಾ ಚುನಾವಣೆಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಹಾಲಿ ಇರುವ 12ರಿಂದ 18 ಸಚಿವರುಗಳಿಗೆ ಸಂಪುಟದಿಂದ ಹೊರಗೆ ಕಳಿಸಲಾಗುತ್ತಂತೆ. 12ರಿಂದ 18 ಈಗಾಗಲೇ 12 ಸ್ಥಾನಗಳ ಖಾಲಿ ಇದ್ದಾವೆ ಸಚಿವ ಸಂಪುಟದಲ್ಲಿ. 20ರಿಂದ 30 ಹೊಸ ಮುಖಗಳು ಬರಬಹುದು ಕ್ಯಾಬಿನೆಟ್ಗೆ ಅಂತ ಸುದ್ದಿ ಹರಿದಾಡ್ತಾ ಇದೆ. ಎಂಬತ್ತೊಂದು ಸಚಿವರನ್ನ ಮಾಡೋದಕ್ಕೆ ಅವಕಾಶ ಇದೆ ಕೇಂದ್ರದಲ್ಲಿ. ತುಂಬಾ ಹಿರಿಯರು ಅನೇಕರಿದ್ದಾರೆ. ಜಿತಿನ್ ರಾಮ್ ಮಾಂಜಿ ಅವರಿಗೆ 81 ವರ್ಷ ವಯಸ್ಸು. ಅತ್ಯಂತ ಹಿರಿಯ ಕ್ಯಾಬಿನೆಟ್ ಸದಸ್ಯರು ಜಿತಿನ್ ರಾಮ್ ಮಾಂಜಿ 81. ಹರ್ದೀಪ್ ಸಿಂಗ್ ಪುರಿ, ಮನೋಹರ್ ಲಾಲ್ ಖಟ್ಟರ್, ಗಿರಿರಾಜ್ ಸಿಂಗ್, ರಾಜನಾಥ್ ಸಿಂಗ್ ಕ್ಯಾಬಿನೆಟ್ನಲ್ಲಿ ಉಳಿಯಬಹುದು ಉತ್ತರ ಪ್ರದೇಶ ವಿಧಾನಸಭಾ ಚುನಾವಣೆಗಳನ್ನು ಗಮನದಲ್ಲಿಟ್ಟುಕೊಂಡು. ಪಿಯೂಷ್ ಗೋಯಲ್ ಇತ್ತೀಚೆಗೆ ಖಜಾಂಚಿಯಾಗಿದ್ರು, ರಾಷ್ಟ್ರೀಯ ಬಿಜೆಪಿ ಖಜಾಂಚಿಯಾಗಿದ್ರು ಪಿಯೂಷ್ ಗೋಯಲ್. ಆದ್ದರಿಂದ ಅವರನ್ನು ಸಚಿವ ಸಂಪುಟದಿಂದ ಕೈ ಬಿಡಲಾಗುತ್ತೆ ಅಂತ ಒಂದು ಚರ್ಚೆ ಇತ್ತು. ಆದರೆ ಭಾರತ ಅಮೆರಿಕ ಟ್ರೇಡ್ ಅಗ್ರಿಮೆಂಟ್ ಇನ್ನೂ ಫೈನಲ್ ಆಗಿಲ್ಲ. ಅದರ ಮೇಲೆ ಪಿಯೂಷ್ ಗೋಯಲ್ ಕೆಲಸ ಮಾಡ್ತಿದ್ದಾರೆ. ಪಿಯೂಷ್ ಗೋಯಲ್ ಮುಂದುವರಿಯಬಹುದು ಅಂತ ಮಾಹಿತಿಗಳು ಬರ್ತಾ ಇದ್ದಾವೆ. ಮತ್ತೊಮ್ಮೆ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಇತ್ತೀಚೆಗೆ ಕೇಂದ್ರ ಸರ್ಕಾರ ಏನೇ ಮಾಡಿದ್ರು ಸಿಜೆಪಿ ಪ್ರೊಟೆಸ್ಟ್ನ ಕಾರಣಕ್ಕೆ ಜನಜಿಗಳನ್ನು ಮನವೊಲಿಸೋದಕ್ಕೆ ಅಂತ ಬರ್ತಾ ಇದೆ. ಸೊ ಈಗ ವಯಸ್ಸಾದವ್ರನ್ನ ಕೈ ಬಿಟ್ಟು ಸ್ವಲ್ಪ ಯಂಗ್
ಏಜ್ನವ್ರನ್ನ ತೆಗೆದುಕೊಳ್ತಾರೆ ಅಂತ. ಅದೇ ಎರಡು ರೀತಿ ಸುದ್ದಿ ಇದೆ. ಒಂದು ಎಕ್ಸ್ಟೆಂಡೆಡ್ ಅಧಿವೇಶನವನ್ನು ಸೆಪ್ಟೆಂಬರ್ನಲ್ಲಿ ಕರೆದು ಡಿಲಿಮಿಟೇಷನ್ ಬಿಲ್ಲನ್ನು ಪಾಸ್ ಮಾಡಿಕೊಂಡು ಯಾರು ಬೆಂಬಲ ಕೊಡ್ತಾರೋ ಅವರನ್ನು ಮಂತ್ರಿ ಮಾಡಬೇಕಾ, ಓಕೆ, ಅಥವಾ ಸೆಪ್ಟೆಂಬರ್ ಮೊದಲ ವಾರದಲ್ಲೇ ಕ್ಯಾಬಿನೆಟ್ ವಿಸ್ತರಣೆಯನ್ನು ಮಾಡಬೇಕಾ, ಪುನಾರಚನೆಯನ್ನು ಮಾಡಬೇಕಾ ಅಂತಕ್ಕಂಥದ್ರ ಬಗ್ಗೆ ಎರಡು ಅಭಿಪ್ರಾಯಗಳಿವೆ. ಬಟ್ ಅದರಲ್ಲಿ ಈಗ ರಾಜನಾಥ್ ಸಿಂಗ್ ಮುಖ್ಯ ಪ್ರಧಾನಮಂತ್ರಿಗಳು ಅಮಿತ್ ಶಾ ಹೊರತುಪಡಿಸಿದರೆ ಯಾರನ್ನಾದರೂ ಸೀರಿಯಸ್ಲಿ ಪೊಲಿಟಿಕಲ್ ಕನ್ಸಲ್ಟೇಷನ್ ಮಾಡ್ತಾರೆ ಅಂದರೆ ಅದು ರಾಜನಾಥ್ ಸಿಂಗ್ ಜೊತೆ. ಓಕೆ, ರಾಜನಾಥ್ ಸಿಂಗ್ರನ್ನು ಬಿಡ್ತಕ್ಕಂಥ ಸಾಧ್ಯತೆಗಳು ಕಡಿಮೆ. ಆ ರೀತಿ ಕೆಲ ಪತ್ರಿಕೆಗಳು ವರದಿ ಮಾಡ್ತಿವೆ, ಬಟ್ ರಾಜನಾಥ್ ಸಿಂಗ್ ಬಿಡುವ ಸಾಧ್ಯತೆಗಳು ಕಡಿಮೆ ಇವೆ. ಉತ್ತರ ಪ್ರದೇಶದಲ್ಲಿ ಚುನಾವಣೆಗಳು ಕೂಡ ಇವೆ, ಮತ್ತು RSS ಜೊತೆ ತಾಳಮೇಳ ಹೊಂದಿಸ್ತಕ್ಕಂಥ ಏಕೈಕ ಈಗ BJPಯಲ್ಲಿ ಒಬ್ಬ ಸ್ಟಾಲ್ವಾರ್ಟ್ ಅಂದರೆ ಅದು ರಾಜನಾಥ್ ಸಿಂಗ್. ಈಗ ರಾಜನಾಥ್ ಸಿಂಗ್ರನ್ನು ಸಂಪುಟದಿಂದ ವಯಸ್ಸಿನ ಕಾರಣಕ್ಕೆ ಕೈ ಬಿಡ್ತಕ್ಕಂಥ ಸಾಧ್ಯತೆಗಳು ತೀವ್ರವಾಗಿ ಕಡಿಮೆ. ಉಳಿದಂತೆ ಕೆಲ ಹೆಸರುಗಳೀಗ ಮನೋಹರ್ ಲಾಲ್ ಖಟ್ಟರ್ ಇದೆ, ಹರ್ದೀಪ್ ಸಿಂಗ್ ಪುರಿ ಇದೆ, ಜೈಶಂಕರ್ ಹೆಸರು ಕೂಡ ಆಶ್ಚರ್ಯಕರ ರೀತಿಯಲ್ಲಿದೆ. ಯಾಕೆಂದರೆ ಒಬ್ಬ ಡಿಪ್ಲೊಮ್ಯಾಟ್ ರಾಜ್ಯಸಭಾಕ್ಕೆ ಬಂದರು, ಹರ್ಷ್ ಸಿಂಗ್ಲಾ. ಅವ್ರು ಬಂದ ನಂತರ ಜೈಶಂಕರ್ ಅವರನ್ನು ಕೈ ಬಿಡಬಹುದು ಅಂತಕ್ಕಂಥ ಚರ್ಚೆಗಳಿವೆ. ಪಿಯೂಷ್ ಗೋಯಲ್ಗೆ ಸಂಬಂಧಪಟ್ಟಂತೆ ನೋಡಿ, ಅವರು ಯಾವತ್ತಿಗೂ ಕೂಡ ಖಜಾಂಚಿಯಾಗೇ ಇದ್ದಾರೆ BJPಯಲ್ಲಿ. ಹೀಗಾಗಿ BJP ಖಜಾಂಚಿಯಾಗಿ ಅವರೇನು ಹೊಸದಾಗಿ ಆಯ್ಕೆ ಆಗಿಲ್ಲ, ಅಧಿಕೃತವಾಗಿ ಆಗಿದೆ. ಅಲ್ಲ, ಇವತ್ತಿನವರೆಗೆ 15 ವರ್ಷಗಳಲ್ಲಿ ಯಾರಾದರೂ BJPಯ ಕೋಶವನ್ನು ನೋಡ್ಕೊಳ್ತಿದ್ದಾರೆ ಅಂದರೆ ಅವ್ರು ಪಿಯೂಷ್ ಗೋಯಲೇ ನೋಡ್ಕೊಳ್ತಿದ್ದಾರೆ. ಕರೆಕ್ಟ್. ಪಿಯೂಷ್ ಗೋಯಲನ್ನು ಒಂದು ಸಾಧ್ಯತೆ ಯಾವಾಗಲೂ ಇತ್ತು, ಅರುಣ್ ಜೇಟ್ಲಿ ಜೊತೆ ಪಿಯೂಷ್ ಗೋಯಲ್ ಅವರ ತಿಕ್ಕಾಟದ ಕಾರಣದಿಂದಾಗಿ. ಬಟ್ ಇವತ್ತು ಆ ಸಾಧ್ಯತೆಗಳಿಲ್ಲ. ನಿತಿನ್ ಗಡ್ಕರಿ ಮೊನ್ನೆ ಒಂದು ಏಕಾಏಕಿ ಹೇಳಿಕೆಯನ್ನು ನೀಡಿದರು, ಹೊಸಬರು ಬರಬೇಕು ಅಂತಕ್ಕಂಥದ್ದು. ಹೀಗಾಗಿ ನಿತಿನ್ ಗಡ್ಕರಿ ಪ್ರಧಾನಮಂತ್ರಿಗಳ ಸಂಬಂಧಗಳು ಅಷ್ಟಕ್ಕಷ್ಟೇ ಅನ್ನೋದು ಎಲ್ರಿಗೂ ಗೊತ್ತಿರತಕ್ಕಂಥ ಸಂಗತಿ. ಬಟ್ ಅದಿತ್ತು, ಇದರಲ್ಲಿ ಎರಡು ಅಂಶಗಳಿವೆ. ಎಷ್ಟು ಮಿನಿಸ್ಟರ್ ಆಫ್ ಸ್ಟೇಟ್ಗಳನ್ನು ಕೈ ಬಿಡ್ತಾರೆ ಅದು ಬಹಳ ದೊಡ್ಡ ಸುದ್ದಿ ಆಗಲ್ಲ. ಪ್ರತಿ ಸಲ ಕೈ ಬಿಡ್ತಾರೆ ಸಂಪುಟ ಪುನಾರಚನೆಯಲ್ಲಿ. ಹೌದು. ಈಗ ಕರ್ನಾಟಕದಲ್ಲಿ ಯಾರಾದರೂ ಮಿನಿಸ್ಟರ್ ಆಫ್ ಸ್ಟೇಟನ್ನು ಕೈ ಬಿಟ್ಟರೆ ನಮಗೆ ಸುದ್ದಿಯೇ ಹೊರತು ಕರ್ನಾಟಕದಿಂದ ಹೊರಗಡೆ ಅದೇನು ಭಾಳ ದೊಡ್ಡ ಸುದ್ದಿ ಆಗಲ್ಲ. ಕರೆಕ್ಟ್. ಕ್ಯಾಬಿನೆಟ್ ಸಚಿವರನ್ನು ಎಷ್ಟು ಕೈ ಬಿಡಬಹುದು ಅನ್ನೋದು ಒಂದು ಸಂಗತಿ ಇದೆ. ಜೆನ್ಜಿ ಪ್ರೊಟೆಸ್ಟನ್ನು ಲಕ್ಷ್ಯದಲ್ಲಿಟ್ಕೊಂಡು ಕೆಲ ಫ್ರೆಶ್ ಫೇಸ್ಗಳನ್ನು ಮಂತ್ರಿ ಮಾಡಬಹುದು ಅಂತಕ್ಕಂಥ ಚರ್ಚೆಗಳು ಕೂಡ ಇವೆ. ಎಂಡ್ ಆಫ್ ದೀಸ್ ಆರ್ ಆಲ್ ಸ್ಪೆಕ್ಯುಲೇಷನ್ಸ್. ಅನೇಕ ಬಾರಿ ನರೇಂದ್ರ ಮೋದಿಯವರು, ಈಗ ಜನ್ಜಿ ಪ್ರೊಟೆಸ್ಟ್ಗೆ ನರೇಂದ್ರ ಮೋದಿಯವರು ಇನ್ಸ್ಟಂಟ್ ರಿಯಾಕ್ಷನ್ಸ್ಗಳನ್ನು ಕೊಡ್ತಿದ್ದಾರೆ. ಕರೆಕ್ಟ್. ಅನೇಕ ಬಾರಿ ಅವ್ರು ಕೊಡೋಲ್ಲ ಆ ರೀತಿ ರಿಯಾಕ್ಷನ್ಸ್ಗಳನ್ನು. ಆಮೇಲೆ ಈ ಬಾರಿ ಕೊಡ್ತಾ ಇದ್ದಾರೆ, ಯಾಕಂದ್ರೆ ಅವ್ರಿಗೆ ಅನಿಸ್ತಾ ಇದೆ ಜನ್ಜಿ ನಮ್ಮನ್ನು ಕೈ ಬಿಟ್ಟು ಹೋಗ್ಬೋದು ಅಂತ. ಬಟ್ ಅದನ್ನು ಪೊಲಿಟಿಕಲಿ ಅಕಾಮಿಡೇಷನ್ನಲ್ಲೂ ಮಾಡ್ತಾರಾ, ಡೋಂಟ್ ನೋ. ಬಟ್ ಆ ರೀತಿಯ ಚರ್ಚೆಗಳು 3-4 ಹೆಸರುಗಳಿವೆ. ಈಗ ಸುಷ್ಮಾ ಸ್ವರಾಜ್ ಪುತ್ರಿ ಬಾನ್ಸುರಿ ಸ್ವರಾಜ್ ಸಂಪುಟದ ಒಳಗಡೆ ಬರ್ಬೋದು, ಶ್ರೀಕಾಂತ್ ಶಿಂಧೆ ಒಳಗಡೆ ಬರ್ಬೋದು. ಈ ರೀತಿಯ ನಾನಾ ಹೆಸರುಗಳು ಓಡಾಡ್ತಾ ಇವೆ. ಇನ್ನೊಂದು, ಯಾರ್ಯಾರು ಬೆಂಬಲ ಕೊಡ್ತಾರೋ ಅವರನ್ನು ಅಕಾಮಿಡೇಟ್ ಮಾಡೋದು. ಫಾರ್ ಎಕ್ಸಾಂಪಲ್, ಈಗ ರಾಘವ್ ಛಡ್ಡಾ, ಪಂಜಾಬ್ದ ಮುಂದಿನ ವರ್ಷ ಚುನಾವಣೆಗಳಿವೆ. ಹೌದು. ಆ ಕಾರಣದಿಂದ ರಾಘವ್ ಛಡ್ಡಾರನ್ನು ಅಕಾಮಿಡೇಟ್ ಮಾಡಬಹುದು ಅಂತಕ್ಕಂಥದ್ದನ್ನು ಕೂಡ ಹೇಳಲಾಗ್ತಾ ಇದೆ. ಬಟ್ ಇನ್ನೂವರೆಗೂ ಕೂಡ ಪ್ರಧಾನಮಂತ್ರಿ ಮೋದಿ ಆಗಲಿ ಅಮಿತ್ ಶಾ ಆಗಲಿ ಆ್ಯಸ್ ಯೂಸ್ವಲ್ ಯಾರ ಜೊತೆಗೂ ಕೂಡ ಚರ್ಚೆ ಮಾಡಿಲ್ಲ. ಬಟ್ ಈ ಸಂಘಟನಾ ಓವರ್ ಆಯಿಲಿಂಗ್ ಆದ ನಂತರ ಸರ್ಕಾರದಲ್ಲೂ ಕೂಡ ಬದಲಾವಣೆಗಳು ಆಗ್ತವೆ ಅಂತಕ್ಕಂಥದ್ದನ್ನ ಹೇಳಲಾಗ್ತಾ ಇದೆ. ಅದು ಮಿನಿಸ್ಟರ್ ಆಫ್ ಸ್ಟೇಟ್ ಸೀಮಿತವಾಗಿ ಮಾಡಿದ್ರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.